ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕ್ಷೇತ್ರದ ಅಧ್ಯಕ್ಷರಾದ ದಯಾನಂದ ಮೂರ್ತಿ ಮತ್ತು ಜೆಡಿಎಸ್ ಮುಖಂಡರಾದ ಶ್ರೀ ರಾಜಣ್ಣ ಹಾಗೂ ಜೆಡಿಎಸ್ ಮುಖಂಡರಾದ ವೀರೇಶ್ ಹಾಗೂ ಜೆಡಿಎಸ್ ಪಕ್ಷದ ವಕ್ತಾರ ದೇವರಾಜ್, ಜಿಬಿಯ ಆಕಾಂಕ್ಷಿ ಮುಖಂಡರಾದ ಶಿವಕುಮಾರ್ ಬಾಬಿ ಹಾಗೂ ಎಂ ಶ್ರೀನಿವಾಸ್ ಹಾಗೂ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು ಹಾಗೂ ಮಹಿಳಾ ಮುಖಂಡರು ಮತ್ತು ಕ್ಷೇತ್ರದ ಜೆಡಿಎಸ್ ಅಪಾರ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಕುರುಬ್ರಹಳ್ಳಿ ವೃತ್ತದಲ್ಲಿ ದೇವೇಗೌಡ ರವರ ಬೃಹತ್ ಕಟೌಟ್ ನಿಲ್ಲಿಸಿ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರವರ ದೇಶಕ್ಕೆ ನೀಡಿದ ಸೇವೆ ಹಾಗೂ ರಾಜ್ಯಕ್ಕೆ ನೀಡಿದ ಕೊಡುಗೆ ವಿಚಾರವಾಗಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. 94ನೇ ಮಾಜಿ ಪ್ರಧಾನಿ ದೇವೇಗೌಡ ರವರ ಜನ್ಮದಿನದ ಪ್ರಯುಕ್ತ ಜೆಡಿಎಸ್ ಯುವ ಘಟಕ ವತಿಯಿಂದ ಸಾರ್ವಜನಿಕರಿಗೆ ನಗು ಉಪಹಾರ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಯುವ ಘಟಕ ಅಧ್ಯಕ್ಷ ಅಭಿ ರವರು ಮಾತನಾಡಿ ಮುಂಬರುವ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರ ರಾಜ್ಯದಲ್ಲಿ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಣ್ಣಿನ ಮಗ ನಾಡಿನ ಸಮಸ್ತ ಜನತೆಗಳಿಗೆ ನಮಸ್ಕಾರ. ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತಾ ಮುಂದೆ ಅವ್ರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಪಕ್ಷವನ್ನ ಉನ್ನತ ಸ್ಥಾನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂತ ರೀತಿಯಲ್ಲಿ ನಮ್ಗೆ ಮಾರ್ಗದರ್ಶನ ತೋರ್ತಾ ನಮ್ಮ ಒಂದು ಯುವ ಸಂಘಟನೆ ಸ್ವಲ್ಪ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಕಮ್ಮಿ ಆಗಿದೆ. ಒಂದು ರೀತಿಯಲ್ಲಿ ಇವಾಗ ನಾನು ಯುವ ಘಟಕದ ಅಧ್ಯಕ್ಷ ಆಗಿ ಮಹಾಲಕ್ಷ್ಮಿ ಲೇಔಟ್ಗೆ ಪಾದಾರ್ಪಣೆ ಮಾಡಿದ್ದೇನೆ. ಮುಂದಿನ ದಿವಸಗಳಲ್ಲಿ ಮಹಾಲಕ್ಷ್ಮಿ ಲೇಔಟ್ ಜನತೆಗೆ ದಯವಿಟ್ಟು ಎಲ್ಲಾ ಯುವಕ ಮಿತ್ರರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ಸಂಘಟನೆ ನಿಟ್ಟಿನಲ್ಲಿ ಈ ಹಿಂದೆ ಏನಾಗಿದೆ ಕುಂದುಕೊರತೆಗಳನ್ನ ಎಲ್ಲ ನೀಗಿಸ್ತಾ, ಆಮೇಲೆ ಈ ಹಿಂದೆ ಈಗ ಆಗ್ತಾ ಇರಕ್ಕಂಥದ್ದು ಟಿವಿಕೆ ಅಂತ ತಮಿಳುನಾಡಲ್ಲಿ ಗೆಲ್ತಲ್ಲ, ಯುವಕರ ಒಂದು ಶಕ್ತಿ ಬಹಳ ಮುಖ್ಯವಾಗಿದೆ. ಯಾರು ಏನಾರು ಹೇಳ್ಕೋಬಹುದು, ಜೆಡಿಎಸ್ ಇಲ್ಲ ಅದಿಲ್ಲ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಜೆಡಿಎಸ್ ಕಾರ್ಯಕರ್ತರಿದ್ದಾರೆ, ಜೆಡಿಎಸ್ ಅಭಿಮಾನಿಗಳಿದ್ದಾರೆ. ಖಂಡಿತವಾಗ್ಲೂ ವೋಟ್ ಮಾಡುವಂತ ಕೆಪಾಸಿಟಿನ ನಾವು ಬಿಲ್ಡ್ ಮಾಡ್ಬೇಕಷ್ಟೇ. ಮನೆ ಮನೆಗೂ ಹೋಗೋಣ, ನೋಂದಣಿ ಮಾಡೋಣ. ಈಗ ನಿಖಿಲ್ ಕುಮಾರಣ್ಣ ಅವರು ಮನೆ ಮನೆಗೂ ನೋಂದಣಿ ಮಾಡ್ಲಿಕ್ಕೆ ಚಾಲು ಕೊಟ್ಟಿದ್ದಾರೆ. ಮುಂದಿನ ಬಾರಿ ನಿಖಿಲ್ ಕುಮಾರಣ್ಣನ್ನು ಕೂಡ ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ. ದಯಮಾಡಿ ಎಲ್ಲ ಯುವಕ ಮಿತ್ರರು ಕೂಡ ದಯಮಾಡಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಜೆಡಿಎಸ್, ಜೈ ಕರ್ನಾಟಕ ಮಾತೆ. ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷ ಮುಂಚೂಣಿ ಬರ್ತಾ ಇದ್ದಾರೆ. ಎಲ್ಲ ರಾಷ್ಟ್ರೀಯ ಪಕ್ಷ ಅಂತ ಇದ್ರು, ಈಗ ಚೇಂಜ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ಅಧಿಕಾರ ಹಣ ಬರ್ತದೆ, ಹಣ ಖಂಡಿತವಾಗ್ಲೂ ಬರ್ತದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ 100ಕ್ಕೆ 100 ಸಿಎಂ ಆಗೇ ಆಗ್ತಾರೆ. ಸರಿನಾ? ಯಾವುದೇ ಕಲ್ಮಶ ಇನ್ನೊಂದು ಇಲ್ದಾರೆ ಅಂತ ರೀತಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ. ಬಿಜೆಪಿ ಅವರು ಕೂಡ ಅದೇ ರೀತಿ ಸಪೋರ್ಟ್ ಮಾಡಲೇಬೇಕಾಗ್ತದೆ.